ನಾನಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ಭಾವ? ಇಷ್ಟ ಇಲ್ಲ ಅಂತ ಏನೂ ಇಲ್ಲ. ಇಷ್ಟ ಅಂತನೂ ಏನೂ ಇಲ್ಲ ಅಲ್ವಾ ಚಾರುಲತಾ? ಆ ಥರದ್ದೆಲ್ಲ ಏನೂ ಇಲ್ಲ. ಮತ್ತೆ ನೀವ್ ಯಾಕೆ ನನ್ನನ್ನು ಸರಿಯಾಗಿ ಮಾತಾಡಿಸ್ತಿಲ್ಲ ಭಾವ? ನಾನು ಸಾಮಾನ್ಯವಾಗಿ ಮಾತಾಡೋದೇ ಇಷ್ಟ. ನನಗೇನೋ ಹಾಗನ್ನಿಸ್ತಿಲ್ಲ ಭಾವ. ನೋಡಿ ಚಾರುಲತಾ, ಕೇಳಿಸ್ಕೊಳ್ಳಿ. ನೀನು ಇಲ್ಲಿ ಉಳ್ಕೋತಾ ಇರೋದೆ ಓದೋದಕ್ಕೆ ಅಂತ ಹೇಳಿ. ಮೊದಲು ನೀನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಆಗ ನೀನು ಇಲ್ಲಿ ಉಳ್ಕೋತಾ ಇರೋ ಕಾರಣಕ್ಕೆ ಒಂದು ಅರ್ಥ ಅನ್ನೋದಿರುತ್ತೆ. ಅದನ್ನೆಲ್ಲ ಬಿಟ್ಟು ನೋಡಿ ಭಾವ, ನಿಮಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಿ. ಅದನ್ನ ಬಿಟ್ಟು ಈ ರೀತಿ ಮಾತಾಡೋದು ಅವಶ್ಯಕತೆ ಇಲ್ಲ. ನಿಮಗಿಷ್ಟ ಇಲ್ಲ ಅಂದ್ರೆ ನಾನು ಇಲ್ಲಿರೋದೇ ಇಲ್ಲ. ನೀವು ಹೇಳಿದ ಕ್ಷಣನೇ ನಾನು ಈ ಮನೆಯಿಂದ ಹೋಗ್ಬಿಡ್ತೀನಿ. ಹಾಲಲ್ಲಿಟ್ಟಿರ್ತೀನಿ, ಕುಡೀರಿ. ಚಾರು ಯಾಕೆ ಅಳ್ತಾ ಹೋದ್ಲು? ಅವಳಿಗೆ ನೋವಾಗೋಂಗೆ ನೀವೇನಾದ್ರು ಮಾತಾಡಿದ್ರಾ? ನಾನು ಅಷ್ಟಾಗಿ ಮಾತಾಡೋದಕ್ಕೆ ಹೋಗಲ್ಲ ಸುಬ್ಲಕ್ಷ್ಮಿ. ಓ, ಅದಕ್ಕೇನಾರು ಕೋಪ ಮಾಡ್ಕೊಂಡು ಹೋಗಿದ್ದು? ಸುಬ್ಲಕ್ಷ್ಮಿ, ಕೆಲವೊಂದು ವಿಚಾರಗಳು ನಿಮಗೆ ಅರ್ಥ ಆಗಲ್ಲ. ಅರ್ಥ ಮಾಡಿಸುವಂಥ ಪರಿಸ್ಥಿತಿಲೂ ನಾನಿಲ್ಲ. ಅದೇನೇ ಇರಲಿ ಸರ್, ನನಗೆ ಅರ್ಥ ಆಗೋದು ಒಂದೇ. ಮನೆಗೆ ಬಂದ ಅತಿಥಿಗಳ ಮನಸ್ಸನ್ನ ನೋಯಿಸ್ಬಾರ್ದು. ನಮ್ಮ ಮನಸ್ಸಿನಾಗ ಏನೇ ದುಗುಡುಗಳು ಇರ್ಬೋದು, ಅದನ್ನ ಮನೆಗೆ ಬಂದವ್ರ ಮುಂದೆ ತೋರಿಸ್ಕೊಂಡು ಅವ್ರಿಗೆ ಬೇಜಾರಾಗೋಂಗ್ ನಡ್ಕೊಳ್ಳೋದು ತಪ್ಪಲ್ವಾ ಸರ್? ಒಂದಷ್ಟು ದಿನ ಮನೆಗೆ ಬಂದ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ ಧರ್ಮ ಅಲ್ವಾ ಸರ್? ಗುಡ್ ಮಾರ್ನಿಂಗ್ ಪಪ್ಪಾ. ಗುಡ್ ಮಾರ್ನಿಂಗ್. ಪಪ್ಪಾ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ನಾನು ಮನೆ ಒರೆಸ್ತೀನಿ. ಕೊಡು.